ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಫ್ರೂಟ್ಸ್ ಕಸ್ಟರ್ಡ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಕಸ್ಟರ್ಡ್ ಹೆಂಗೆ ಮಾಡೋದಂತ ನೋಡೋಣ. ಈ ಈದೆಲ್ಲ ಬರ್ತಾ ಇದೆಯಲ್ವ, ಇವಾಗ ಯುಗಾದಿ ಹಬ್ಬಕ್ಕೆ ಈದಿಗೆಲ್ಲ ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುವಂತಹ ಒಂದು ರೆಸಿಪಿ. ಬನ್ನಿ ಹೆಂಗೆ ಮಾಡೋದಂತ ನೋಡೋಣ. ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತೋಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಕಸ್ಟರ್ಡ್ ಹೆಂಗೆ ಮಾಡೋದಂತ ನೋಡೋಣ. ಇವಾಗ ನಾನು ಒಂದು ಪಾತ್ರೆಗೆ ನಾನಿವಾಗ 1 ಲೀಟ್ರಷ್ಟು ಫುಲ್ ಫ್ಯಾಟ್ ಮಿಲ್ಕ್ನ ತಗೋತಾ ಇದ್ದೀನಿ. ಇದನ್ನು ನಾನಿವಾಗ ಗ್ಯಾಸ್ ಆನ್ ಮಾಡಿಕೊಂಡು ಬಾಯ್ಲ್ ಮಾಡೋಕ್ಕೆ ಇಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಇದು ಒಂದು 3 ಸ್ಪೂನಷ್ಟು ನಾನಿವಾಗ ಕಸ್ಟರ್ಡ್ ಪೌಡ್ರನ್ನ ತಗೊಂಡಿದ್ದೀನಿ, ವೆನಿಲಾ ಎಸೆನ್ಸ್ ಇದು ಕಸ್ಟರ್ಡ್ ಪೌಡರು. ಇದಕ್ಕೆ ನಾನೊಂದು 4 ಸ್ಪೂನಷ್ಟು ನಾನು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪನೂ ಗಂಟಿಲ್ದಂಗೆ ಕಲಿಸ್ಕೊಂಡು ಇದನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಹಾಲು ಬಾಯ್ಲ್ ಆಗ್ತಾ ಇದೆ ನೋಡಿ. ಇವಾಗ ಈ ಥರ ಸ್ಪೂನ್ ಹಾಕ್ಕೊಂಡು ಒಂದು ಸ್ವಲ್ಪ ಕಲಿಸ್ಕೋಬೇಕು ಬಾಯ್ಲ್ ಆಗುವಾಗ. ಇದಕ್ಕೆ ನಾನಿವಾಗ ಆವಾಗಲೇ ಮಾಡಿರುವಂಥ ಕಸ್ಟರ್ಡು ಮಿಕ್ಸ್ಚರ್ ಇದೆಯಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ತಾ ನಾನಿವಾಗ ಗಂಟಿಲ್ದಂಗೆ ಇದನ್ನು ಬೇಯಿಸ್ಕೋಬೇಕು ನೋಡಿ. ಈ ಥರ ತಿಕ್ಕಾಗುವವರೆಗೂ ಇದನ್ನು ಬೇಯಿಸ್ಕೋಬೇಕು. ಒಂದು ಸ್ವಲ್ಪನೂ ಗಂಟು ಬರಬಾರ್ದು. ಸ್ಪೂನ್ ಹಾಕ್ತಾ ನೀವು ಕಸ್ಟರ್ಡ್ ಮಿಕ್ಸ್ಚರ್ನ ಹಾಕ್ಕೋಬೇಕು ನೋಡಿ. ಇವಾಗ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇವಾಗ ನಾನು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಸಕ್ಕರೆನ ಹಾಕ್ಕೊಳ್ಳಿ. ನಾನಿವಾಗ ಒಂದು 1/2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದು ಮೀಡಿಯಮ್ ಸ್ವೀಟ್ ಆಗಿರುತ್ತೆ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಒಂದು ಸ್ವಲ್ಪ 1-2 ಸ್ಪೂನು ಜಾಸ್ತಿನೂ ಹಾಕ್ಕೊಂಡ್ರೂ ಆಗುತ್ತೆ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಳಿ. ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗುವವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಬಾಯ್ಲ್ ಆದ ನಂತರ. ಇವಾಗ ಇದನ್ನು ಬಾಯ್ಲ್ ಆದ ನಂತರ ಕೆಳಗಡೆ ಇಟ್ಕೋತೀವಲ್ಲ, ಆವಾಗ ಈ ಥರ 1-2 ನಿಮಿಷ ಇದನ್ನು ಈ ಥರನೇ ನೀವು ಸ್ಪೂನ್ ಹಾಕ್ತಾನೆ ಇರಬೇಕು. ಇಲ್ಲ ಮೇಲ್ಗಡೆ ಮಲಾಯಿ ಥರ ಬಂದುಬಿಡುತ್ತೆ, ಕೆನೆ ಬರಬಾರ್ದು. ನಾವು ಕಸ್ಟರ್ಡ್ ಮಾಡುವಾಗ ಇದನ್ನು ಇವಾಗ ತಣ್ಣಗಾಗೋಕ್ಕೆ ಇಟ್ಟಿದ್ದೀನಿ ನೋಡಿ, 1-2 ನಿಮಿಷ ಮಾಡಿ. ಇವಾಗ ಕಸ್ಟರ್ಡ್ ಫುಲ್ಲು ತಣ್ಣಗಾದ ನಂತರ ನೋಡಿ, ನಾನಿವಾಗ ಒಂದು ಬೌಲ್ ತಗೊಂಡು ಈ ಬೌಲಿಗೆ 1 ಕಪ್ಪಷ್ಟು ಆಗುವಷ್ಟು ಬನಾನನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ರಿ, ಬಾಳೆಹಣ್ಣಿನ. ಆಮೇಲೆ ಇದಕ್ಕೆ ನಾನು ಆ್ಯಪಲ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಪ್ಷನಲ್ಲು ಯಾವ ಫ್ರೂಟ್ಸ್ ಬೇಕಾದರೆ ಹಾಕ್ಕೋಬೋದು. 1 ಕಪ್ಪು ಮ್ಯಾಂಗೋನ ನಾನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮಾವಿನಕಾಯಿ, ಅದರಲ್ಲಿ ಬಾದಾಮ್ ಮಾವಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಸ್ಟರ್ಡಿಗೆ ಹಾಕ್ಕೊಂಡ್ರೆ. ಆಮೇಲೆ 2 ಥರದ ಗ್ರೇಪ್ಸ್, ಬ್ಲ್ಯಾಕ್ ಮತ್ತು ಗ್ರೀನು ಹಾಕ್ಕೊಂಡು, ಮತ್ತು ನಿಮ್ಮ ಆಪ್ಷನಲ್ ಯಾವ ನೀವು ಫ್ರೂಟ್ಸನ್ನು ಹಾಕ್ಕೊಂಡ್ರೂ ಆಗುತ್ತೆ. ನಾನು ಇಷ್ಟು ಫ್ರೂಟ್ಸ್ನ ಹಾಕ್ಕೊಂಡು, ಆಮೇಲೆ ಇದ್ರ ಮೇಲ್ಗಡೆ ಏನು ಮಾಡಿದ್ದೀನಿ ಅಂದರೆ ಕಸ್ಟರ್ಡ್ನ ನಾನು ಮಾಡಿರುವಂಥ ಕಸ್ಟರ್ಡ್ ಇದೆಯಲ್ಲ ಅದನ್ನು ಹಾಕ್ಕೊಂಡು, ಇವಾಗ ಅದ್ರ ಮೇಲ್ಗಡೆ ಒಂದು 1/2 ಕಪ್ಪಷ್ಟು ನಾನು ಬಾದಾಮ್, 1/2 ಕಪ್ಪಷ್ಟು ಗೋಡಂಬಿ, ಆಮೇಲೆ ಒಂದು ಕಪ್ಪಷ್ಟು ನಾನಿವಾಗ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ, ಒಣ ದ್ರಾಕ್ಷಿನ. ಆಮೇಲೆ ಇದಕ್ಕೆ ಖರ್ಜೂರ 1 ಕಪ್ಪಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಖರ್ಜೂರನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸು ಅಷ್ಟೇ, ನೀವು ಯಾವುದು ಬೇಕಾದರೂ ಹಾಕ್ಕೋಬೋದು, ಆಪ್ಷನಲ್ಲು. ಅಂದರೆ ನೀವು ಬೇಕಂದರೆ ಪಿಸ್ತಾನೂ ಹಾಕ್ಕೋಬೋದು, ಆಮೇಲೆ ಮೆಲನ್ ಸೀಡ್ಸ್ ಬರುತ್ತೆ, ಅದನ್ನು ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದ್ರ ಮೇಲ್ಗಡೆ ನಾನಿವಾಗ ಟೂಟಿ ಫ್ರೂಟಿನ ಕಲರ್ ಆಪ್ಷನಲ್ಲು, ಯಾವ ಕಲರ್ ಬೇಕಾದರೂ ಹಾಕ್ಕೋಬೋದು. ಪೊಮೊಗ್ರಾನೇಟ್ನ ಇವಾಗ ಮೇಲ್ಗಡೆ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಅದೇನಾಗುತ್ತೆ ಅಂದರೆ ನೀರು ಬಿಟ್ಟಂಗೆ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಆಮೇಲೆ ಇದನ್ನು ನೀವು ಒಂದು 2 ಗಂಟೆ ಇದನ್ನು ಫ್ರಿಜ್ಜಲ್ಲಿಟ್ಟು ಚಿಲ್ಲಾದ ನಂತರ, ಅಂದರೆ ಫುಲ್ಲು ಕೋಲ್ಡ್ ಆದ ನಂತರ ಇದನ್ನು ಸರ್ವ್ ಮಾಡ್ಕೊಳ್ಳಿ. ಇದು ಸಮ್ಮರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳೆಲ್ಲ ಫ್ರೂಟ್ಸ್ ಎಲ್ಲ ತಿನ್ನೋಕ್ಕೆ ಬೇಜಾರಾದರೆ ಈ ಥರ ಮಾಡಿಕೊಡಿ. ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.